ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪು ನೋಡಿದಾಗೆಲ್ಲ ನನ್ಗೆ ಅವಳದೇ ನೆನಪಾಗುತ್ತೆ. ಅವರಿಬ್ರು ಅವಳಿ ಜವಳಿ. ಹೇ ಅಪ್ಪು, ಯಾಕೆ ಇಲ್ಲಿ ಕೂತಿದ್ಯಾ? ಯಾಕೋ ಒಂಥರ ಇದೆಯಾ? ಮಿಂಚು, ನಿಂಗೊಂದು ವಿಷಯ ಗೊತ್ತಾ? ನಾನು ನಾರ್ಮಲ್ ಅಲ್ಲ. ನಿನ್ಗೆ ಇವಾಗ ಗೊತ್ತಾಯ್ತಾ? ನನ್ನ ಫಸ್ಟ್ ಟೈಮ್ ಮೀಟ್ ಮಾಡುವಾಗಲೇ ಗೊತ್ತಾಯ್ತು ನೀನು ನಾರ್ಮಲ್ ಅಲ್ಲ ಅಂತ. ಏನ್ ಟೀಸ್ ಮಾಡ್ತಾ ಇದ್ಯಾ? ಇರ್ಲಿ ಬಿಡು, ತಮಾಷೆ ತಾನೇ ಮಾಡ್ದೆ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂತ ಇದೀಯಾ? ಸರಿನೋ ನಾರ್ಮಲ್ ಅಲ್ಲ ಅಂತ ಹೇಳ್ದಲ್ಲ, ಏನು? ನಮ್ಮ ಅಮ್ಮನ ಹೊಟ್ಟೆಲಿ ನಮ್ಮನ್ನ ಹುಟ್ಟಿಲ್ವಂತ ಮಿಂಚು. ಯಾವ್ದಕ್ಕೆ ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂತ ಇದೀಯಾ? ನಾವಿಬ್ರು ಅಕ್ಕ ತಮ್ಮ ಮಾತ್ರ ಇಲ್ಲ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸು. ಅದಕ್ಕೆ ಟೀಸ್ ಮಾಡ್ಬೋದಲ್ವಾ? ನೀನು ನನ್ನ ಟೀಸ್ ಮಾಡಲ್ವಾ, ಸಣ್ಣ ಕಡ್ಡಿ ಪೊರ್ಕೆ ಕಡ್ಡಿ ಅಂತ? ಆಗ ನಾನೇನಾದ್ರೂ ಕೋಪ ಮಾಡ್ಕೊಂತೀನ? ಇಲ್ಲ ತಾನೆ? ನೀನ್ ಮಾಡಿದ್ರು ಓಕೆ, ನಾನ್ ಮಾಡಿದ್ರು ಕೋಪ ಬಂದ್ಬಿಡ್ತಲ್ಲ. ಸರಿ, ಓಕೆ, ನಾನು ಟೀಸ್ ಮಾಡಲ್ಲ, ನೀನು ಟೀಸ್ ಮಾಡ್ಬೇಡ. ಆಯ್ತಾಯ್ತು, ಅದೆಲ್ಲ ಮಾಡಲ್ಲ. ಅದೇನಂತ ಹೇಳು. ನಮ್ಮ ಅಮ್ಮನ ಹೊಟ್ಟೆಲಿ ನಮ್ಮನ್ನ ಹುಟ್ಟಿರ್ಲಿಲ್ವಂತೆ, ಏನ್ ಮಗುನು ಹುಟ್ಟಿತ್ತಂತೆ. ಟ್ವಿನ್ಸ್ ಅಂತೆ ಮಿಂಚು. ಆ ಪಾಪು ಕಳ್ದೋಗಿದೆಯಂತೆ. ಈಗ ಆ ಪಾಪನ ಹುಡ್ಕಕ್ಕೆ ಮಮ್ಮಿ ರಜಾ ಹಾಕಿದ್ದಾರೆ. ಕಂಪ್ಲೀಟ್ ಆಗಿ ಮಗು ಹುಡ್ಕೋದೇ ಕೆಲ್ಸ ಅಂತೆ. ಹೌದೇನೋ? ನಿನಗೆ ಗೊತ್ತಿರ್ಲಿಲ್ವಾ ಟ್ವಿನ್ಸ್ ಅಂತ? ಹೇಳಿದ್ರೆ ತಾನೇ ಗೊತ್ತಾಗೋದು. ನಿಂಗೆ ಗೊತ್ತಲ್ಲ, ಪಪ್ಪನು ಮಮ್ಮಿನೂ ಸೀಕ್ರೆಟ್ ಮಾಡ್ತಾರೆ ಅಂತ. ಫುಲ್ಲು ಸೀಕ್ರೆಟ್ ಫ್ಯಾಮಿಲಿ ನಮ್ದು. ಸೀಕ್ರೆಟ್ ಮೇಲೆ ಸೀಕ್ರೆಟ್, ಸೀಕ್ರೆಟ್ ಮೇಲೆ ಸೀಕ್ರೆಟ್, ಬರೀ ಸೀಕ್ರೆಟ್. ಟ್ವಿನ್ಸ್ ಅಂತ ಇಷ್ಟು ವರ್ಷ ಆದ್ರೂ ನಂಗೆ ಗೊತ್ತೇ ಆಗಿಲ್ವಲ್ಲ. ಅಪ್ಪು, ನಿಂಗೊಂದು ವಿಷಯ ಗೊತ್ತೇನೋ? ಏನು? ಈಗ ಟ್ವಿನ್ಸ್ ಮಕ್ಕಳು ಪಕ್ಕ ಪಕ್ಕ ಇದ್ರೆ ಒಬ್ರಿಗೇನಾಗುತ್ತೋ ಅದು ಇನ್ನೊಬ್ರಿಗೂ ಆಗುತ್ತೆ ಅಂತೆ. ಹೌದೇನೋ? ನಿಜಾನಾ? ನಂಗೇನು ಗೊತ್ತು? ಮೊನ್ನೆ ಮೊಬೈಲಲ್ಲಿ ನೋಡ್ತಾ ಇದ್ದೆ, ಆಗ ಹೇಳ್ತಾ ಇದ್ರು ಅದು ಸತ್ಯ ಅಂತೆ. ಒಬ್ರಿಗೆ ಜ್ವರ ಬಂದ್ರೆ ಇನ್ನೊಬ್ರಿಗೂ ಜ್ವರ ಬರುತ್ತಂತೆ, ಒಬ್ರಿಗೆ ನೆಗಡಿ ಬಂದ್ರೆ ಇನ್ನೊಬ್ರಿಗೂ ನೆಗಡಿ ಬರುತ್ತಂತೆ, ಅವ್ರಿಗೆ ಸೀನ್ ಬಂದ್ರೆ ಈ ತರ ಎಲ್ಲ ಆಗುತ್ತಾ ಮಿಂಚು? ಇವ್ರಿಗಾಗಿದ್ದ ಅವ್ರಿಗೆ ಹೆಂಗಾಗುತ್ತೆ? ಅದ ಹೆಂಗ್ ಸಾಧ್ಯ? ಅದೇನೋ ಗೊತ್ತಿಲ್ಲಪ್ಪ, ಹಂಗೆ ಹೇಳ್ತಾರೆ. ಅದನ್ನ ನಾನು ನಿನ್ಗೆ ಹೇಳ್ದೆ ಅಷ್ಟೆ. ಅಲ್ಲ ಮಿಂಚು, ಟ್ವಿನ್ಸ್ ಅನ್ನೋ ವಿಷಯ ಪಪ್ಪ ನನ್ಗೆ ಹೇಳಲೇ ಇಲ್ವಲ್ಲ. ನಿನಗ್ ಬಿಡು, ದಿನ ನನ್ನ ಜೊತೆನೇ ಇರ್ತೀನಲ್ಲ, ನನಗೆ ಹೇಳ್ಬೇಕಿತ್ತಾನೆ. ಈ ವಿಷಯ ನನ್ನ ಪಪ್ಪನ ಹತ್ರ ಕೇಳಲೇಬೇಕು. ಬೇಡ ಬೇಡ, ಪಪ್ಪನೆಲ್ಲ ಕೇಳೋದ್ ಬೇಡ. ಯಾಕೋ? ಕೇಳಿದ್ರೆ ಏನಾಗುತ್ತೆ? ಮೋಸ್ಟ್ಲಿ ಪಾಪುನ್ ವಿಷಯಕ್ಕೆ ಮಮ್ಮಿನೂ ಪಪ್ಪನು ದೂರ ಆಗಿದ್ದಾರೆ ಅನ್ಸುತ್ತೆ. ಈಗ ಹೋಗಿ ಪಪ್ಪನ್ನ ಕೇಳಿದ್ರೆ ಆನ್ಸರ್ ಸಿಗತ್ತಲ್ವಾ? ನಾನೇನೋ ಕೇಳೋದ್ ಬೇಡ ಅನ್ಸುತ್ತೆ. ಹೇ ಅಪ್ಪು, ನಿನಗೇನು ಗೊತ್ತಾಗಲ್ಲ, ನೀನ್ ಚಿಕ್ಕವನು. ಇರು, ನಾನು ಕೇಳ್ತೀನಿ. ಮಿಂಚು, ನಿಂತ್ಕೋ ನಿಂತ್ಕೋ. ಅಮೃತಧಾರೆ, ನನ್ನ ಅಮೃತಧಾರೆ.